ಹಾಯ್ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸಾಧನಾ ಶಂಕರ್ ಅಕಾಡೆಮಿ ಶಿಕಾರಿಪುರ. ನಾನು ಪೂಜಾ. ನಾವಿವತ್ತು ಪ್ರಚಲಿತ ಘಟನೆಗಳ ಬಗ್ಗೆ ನೋಡೋಣ. ನಾನು ಫಸ್ಟ್ ಕ್ಲಾಸಲ್ಲಿ ಹೇಳ್ದಂಗೆ ನಾವು ಪ್ರಚಲಿತ ಘಟನೆಗಳನ್ನು ನೆನ್ಪಿಟ್ಕೋಬೇಕು ಮತ್ತು ಚೆನ್ನಾಗಿ ತಿಳ್ಕೋಬೇಕು ಅಂದರೆ ನಮ್ಮ ಹತ್ರ 2 ಸಾಧನಗಳಿರಬೇಕು. ಒಂದು ಅಟ್ಲಾಸ್ ಮತ್ತು ಗ್ಲೋಬು. ಅದನ್ನು ಸ್ಟಡಿ ಮಾಡ್ತಾ ಹೋದಂಗೂ ನಮಗೆ ಈ ಪ್ರಚಲಿತ ಘಟನೆಗಳನ್ನು ನೆನ್ಪಿಟ್ಕೊಳ್ಳೋಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ. ಹಾಗಾದರೆ ನಾವು ಇವಾಗ ಫಸ್ಟ್ ಕಾನ್ಸೆಪ್ಟಿಗೆ ಹೋಗೋಣ. ದೇಶದ ಮೊದಲ ಹೈಪರ್ ಲೂಪ್ ಟ್ರ್ಯಾಕ್ ಅನಾವರಣ IIT ಮದ್ರಾಸ್. ಸಾರಿಗೆ ವ್ಯವಸ್ಥೆಯ ವೇಗವನ್ನು ಬಲಪಡಿಸೋಕ್ಕೆ ಚೆನ್ನೈ ಕಳೆದ ವರ್ಷ ಸಿದ್ಧವಾಗಿದ್ದ ದೇಶದ ಮೊದಲ ಪರೀಕ್ಷಾ ಟ್ರ್ಯಾಕ್ ಅನ್ನು 2025 ಫೆಬ್ರವರಿ 25 ಅನಾವರಣ ಮಾಡ್ತಾರೆ. ಇದು ಗರಿಷ್ಠ 1200 ಕಿಲೋಮೀಟರ್ ವೇಗದಲ್ಲಿ ಸಾಗುತ್ತೆ. IIT ಮದ್ರಾಸ್ ಸಹಾಯದಿಂದ ರೈಲ್ವೆ ಇಲಾಖೆ 422 ಮೀಟರ್ ಉದ್ದದ ಹೈಪರ್ ಲೂಪ್ ಅನ್ನ ಅಭಿವೃದ್ಧಿಪಡಿಸಿರುತ್ತೆ. ಇದು ಸಂಚಾರಕ್ಕೆ ಮತ್ತಷ್ಟು ವೇಗವನ್ನು ಕೂಡ ಇದು ನೀಡ್ತಾ ಇದೆ. ಹಾಗಾದ್ರೆ ಏನಿದು ಹೈಪರ್ ಲೂಪ್ ಟ್ರ್ಯಾಕ್ ಅಂತ ನಾವು ನೋಡೋದಾದ್ರೆ, 5ನೇ ಸಾರಿಗೆ ವಿಧಾನ ಅಂತ ಕರೆಯಲ್ಪಡುವ ಹೈಪರ್ ಲೂಪ್ ದೂರ ಪ್ರಯಾಣಕ್ಕಾಗಿ ಒಂದು ಹೈಸ್ಪೀಡ್ ಸಾರಿಗೆ ವ್ಯವಸ್ಥೆಯನ್ನ ಟ್ಯೂಬ್ ಮಾದರಿಯ ಟ್ರ್ಯಾಕ್ ಒಳಗೆ ಪಾಡ್ ಮೂಲಕ ಸಂಚರಿಸುವುದನ್ನ ಹೈಪರ್ ಲೂಪ್ ಟ್ರ್ಯಾಕ್ ಅಂತ ಅಂತಾರೆ. ಇದು ಹೈಪರ್ ಲೂಪ್ ಟ್ರ್ಯಾಕ್ ಸಾರಿಗೆ ಅಂತ ಕರೀತಾರೆ. ಇದು ರೈಲುಗಳ ನಿರ್ವಾತ ಕೊಳವೆಗಳಲ್ಲಿ ವಿಶೇಷ ಕ್ಯಾಪ್ಸೂಲ್ ಮೂಲಕ ಅತಿ ವೇಗದಲ್ಲಿ ಪ್ರಯಾಣಿಸಲು ಅನುವು ಕೂಡ ಮಾಡಿಕೊಡುತ್ತೆ. ಇದರಲ್ಲಿ ವಿಮಾನಕ್ಕಿಂತ 2 ಪಟ್ಟು ವೇಗವಾಗಿ ಚಲಿಸಬಹುದು. ಕಡಿಮೆ ವಿದ್ಯುತ್ ಬಳಕೆ ಮತ್ತೆ 24 ಗಂಟೆ ಕೂಡ ಇದು ಕಾರ್ಯಾಚರಣೆ ನಡೆಸುವ ಸಾಮರ್ಥ್ಯವನ್ನು ಕೂಡ ಇದು ಹೊಂದಿರುತ್ತೆ. ನಿರ್ವಾತ ಟ್ಯೂಬ್ಗಳ ಮೂಲಕ ರೈಲುಗಳು ಅತ್ಯಂತ ವೇಗದಲ್ಲಿ ಚಲಿಸಲು ಇದು ನೆರವಾಗುತ್ತೆ. ಇದು ಯಾವುದೇ ವಾತಾವರಣದಲ್ಲೂ ಕೂಡ ಇದನ್ನು ಚಲಿಸಬಹುದು. ಇದು ಗರ್ಜನೆ ಮುಕ್ತವಾಗಿರುತ್ತೆ, ಅಂದರೆ ಸೌಂಡ್ಲೆಸ್ ಆಗಿರುತ್ತೆ. ನೆಕ್ಸ್ಟ್, ದೇಶದ ಅತ್ಯಂತ ದೊಡ್ಡ ಗ್ರೀನ್ ಫೀಲ್ಡ್ ಕಾರ್ಗೋ ಟರ್ಮಿನಲ್ ಕಾರ್ಯ ಆರಂಭ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ದೇಶದಲ್ಲಿ ಅತಿ ದೊಡ್ಡ ಗ್ರೀನ್ ಫೀಲ್ಡ್ ಕಾರ್ಗೋ ಟರ್ಮಿನಲ್ ಕಾರ್ಯಾರಂಭ ಮಾಡಿರುತ್ತೆ. ಇದು 3.60 ಲಕ್ಷ ಮೆಟ್ರಿಕ್ ಟನ್ ನಿರ್ವಹಣಾ ಸಾಮರ್ಥ್ಯವನ್ನ, 42 ಬೃಹತ್ ತತ್ವಗಳು, 4 ಹೆಚ್ಚು ಕಾರ್ಗೋಗಳು ಸಂಚರಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಇದನ್ನು ನಿರ್ಮಾಣ ಮಾಡಿದವರು ವಾಯುವಿಹಾನ ಸರಕು ಸಾಗಾಣಿಕೆ ಕ್ಷೇತ್ರದ ಮೆಂಜಿಸ್ ಏವಿಯೇಷನ್ ಸಂಸ್ಥೆಯ ಸಹಯೋಗದಡಿ ಇದನ್ನ ನಿರ್ಮಾಣ ಮಾಡಿರ್ತಾರೆ. ಹಾಗಾದ್ರೆ ಇದರ ವಿಶೇಷತೆಗಳು ಏನು ಅಂತ ನಾವು ನೋಡೋದಾದ್ರೆ, ನೂತನ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಹೊಂದಿದ್ದು ಸರಕನ್ನು ಪರೀಕ್ಷಿಸಲು ಎಕ್ಸ್ರೇ ಯಂತ್ರವನ್ನು ಅಳವಡಿಸಲಾಗಿರುತ್ತೆ. ಸರಕುಗಳನ್ನು ವಿಮಾನಕ್ಕೆ ಸಾಗಿಸುವುದಕ್ಕೆ ಮುನ್ನ ನಿರ್ವಹಣೆ ಮಾಡಲು 30 LED ನೈಜ ಸಮಯದಲ್ಲಿ ಸರಕುಗಳು ದತ್ತಾಂಶವನ್ನು ಸಂಗ್ರಹಿಸಲು 400 ಹ್ಯಾಂಡಲ್ಡ್ ಟರ್ಮಿನಲ್ ಸಾಧನೆಗಳು, ಏಜೆಂಟರಿಗೆ ಸ್ವಯಂ ಸೇವಾ ಕಿಯೋಸ್ಕ್ಗಳ ಸೌಲಭ್ಯ ಕೂಡ ಇರುತ್ತೆ. ನೆಕ್ಸ್ಟ್, 2ನೇ ಅಖಿಲ ಭಾರತ ರಾಜ್ಯ ಜಲ ಸಚಿವರ ಸಮಾವೇಶ ರಾಜಸ್ಥಾನದ ಉದಯಪುರ. ಜಲಶಕ್ತಿ ಸಚಿವಾಲಯವು 2025 ಫೆಬ್ರವರಿ 18-19 ರಾಜಸ್ಥಾನದ ಉದಯಪುರದಲ್ಲಿ 2ನೇ ಅಖಿಲ ಭಾರತ ರಾಜ್ಯ ಸಚಿವರ ಸಮ್ಮೇಳನವನ್ನ ಜಲದೃಷ್ಟಿ 2047 ಜಲ ಸುರಕ್ಷಿತ ರಾಷ್ಟ್ರ ಎಂಬ ಜಯಭಾಗ್ಯದ ಅಡಿಯಲ್ಲಿ ಆಯೋಜನೆ ಮಾಡಿರ್ತಾರೆ. ಈ ಹಿಂದೆ ಭೂಪಾಲ್ ಮತ್ತೆ ಮಹಾಬಲಿಪುರಂನಲ್ಲಿ ಆಯೋಜನೆಯಾಗಿದ್ದ ಭಾರತದ 2047 ಜಲದೃಷ್ಟಿಯ ಕುರಿತು ಮಾಡಿದ ಶಿಫಾರಸಿನ ಕುರಿತು ಸಮ್ಮೇಳನದಲ್ಲಿ ಚರ್ಚೆಯನ್ನು ಕೂಡ ಮಾಡಿರ್ತಾರೆ. ಈ ಸಮ್ಮೇಳನದ ಉದ್ದೇಶ ಏನು ಅಂತ ನಾವು ನೋಡೋದಾದ್ರೆ, ಈ ಸಮ್ಮೇಳನವು ಸುಸ್ಥಿರ ಮತ್ತೆ ಸಮಗ್ರ ಜಲ ಸಂಪನ್ಮೂಲ ನಿರ್ವಹಣೆಗಾಗಿ ಹಂಚಿಕೆ ದೃಷ್ಟಿಕೋನದತ್ತ ಕೆಲಸ ಮಾಡುವಾಗ ರಾಜ್ಯಗಳು ಮತ್ತು ಪಾಲುದಾರರ ಸಚಿವಾಲಯದೊಂದಿಗೆ ಸಹಯೋಗವನ್ನು ಬಲಪಡಿಸುವುದು ಪ್ರಮುಖ ಉದ್ದೇಶವಾಗಿರುತ್ತೆ. ಈ ಕಾರ್ಯಕ್ರಮವು ಜಲ ಸಂಬಂಧಿತ ಸವಾಲುಗಳನ್ನು ಪರಿಹರಿಸಕ್ಕೆ ಮತ್ತೆ ನೀರನ್ನು ನಿರ್ಣಾಯಕ ಮತ್ತು ಅಮೂಲ್ಯ ಸಂಪನ್ಮೂಲದ ಮಹತ್ವವನ್ನು ಒತ್ತಿ ಹೇಳಲು ಸಮಗ್ರ ಮತ್ತು ಅಂತರ್ಶಿಸ್ತಿನ ವಿಧಾನಗಳನ್ನು ಅಳವಡಿಸಿಕೊಳ್ಳಲು ಕೂಡ ನೆರವಾಗುತ್ತೆ. 2ನೇ ಅಖಿಲ ಭಾರತ ರಾಜ್ಯ ಸಮ್ಮೇಳನದ ಪ್ರಮುಖ ಅಂಶಗಳು ಯಾವುದು ಅಂತ ನಾವು ನೋಡೋದಾದ್ರೆ, 2ನೇ ಅಖಿಲ ಭಾರತ ರಾಜ್ಯ ಜಲ ಸಚಿವರ ಸಮ್ಮೇಳನ 2025 ಒಂದು ಹೆಗ್ಗುರುತು ಕಾರ್ಯಕ್ರಮವಾಗಿರುತ್ತೆ. ಭಾರತದ ಜಲದೃಷ್ಟಿಕೋನವನ್ನು ರೂಪಿಸಲು ಉನ್ನತ ನೀತಿ ನಿರೂಪಕರು ಮತ್ತು ತಜ್ಞರನ್ನು ಒಂದೆಡೆ ಒಗ್ಗೂಡಿಸುತ್ತೆ. ಈ ಸಮಾವೇಶವು ಕಾರ್ಯತಂತ್ರದ ಚರ್ಚೆಗಳು, ತಂತ್ರಜ್ಞಾನ ಚಾಲಿತ ಪರಿಹಾರಗಳು ಮತ್ತು ಸಹಯೋಗದ ನಿರ್ಧಾರವನ್ನು ತೆಗೆದುಕೊಳ್ಳುವುದು, ಭವಿಷ್ಯದ ಪೀಳಿಗೆಗೆ ಸುಸ್ಥಿರ ಜಲ ಸಂಪನ್ಮೂಲ ನಿರ್ವಹಣೆಯನ್ನು ಒದಗಿಸುವ ಗುರಿಯನ್ನ ಈ ಸಮ್ಮೇಳನ ಹೊಂದಿರುತ್ತೆ. ಈ ಸಮ್ಮೇಳನವು ನೀರಿನ ನಿರ್ವಹಣೆಯ ಕೇಂದ್ರೀಕರಣಕ್ಕೆ 6 ವಿಷಯಾಧಾರಿತ ಸ್ತಂಭಗಳ ಮೇಲೆ ಕೇಂದ್ರೀಕೃತವಾಗಿರುತ್ತೆ. ನೀರಿನ ಆಡಳಿತವನ್ನು ಬಲಪಡಿಸುವುದು, ನೀರಿನ ಸಂಗ್ರಹಣೆ, ಮೂಲಸೌಕರ್ಯ ಮತ್ತೆ ಪೂರೈಕೆಯನ್ನು ಹೆಚ್ಚಿಸುವುದು, ಕುಡಿಯುವ ನೀರಿನ ಮೇಲೆ ಕೇಂದ್ರೀಕರಿಸಿ ನೀರಿನ ವಿತರಣಾ ಸೇವೆಗಳನ್ನು ಒದಗಿಸೋದು, ನೀರಾವರಿ ಮತ್ತೆ ಇತರ ಬಳಕೆಗೆ ನೀರಿನ ಹಂಚಿಕೆ ಮೇಲೆ ಕೇಂದ್ರೀಕರಿಸಿ ನೀರಿನ ವಿತರಣಾ ಸೇವೆ ಒದಗಿಸೋದು, ಬೇಡಿಕೆ ನಿರ್ವಹಣೆ ಮತ್ತೆ ಬಳಕೆಯ ದಕ್ಷತೆ, ಸಮಗ್ರ ನದಿ ಮತ್ತು ಕರಾವಳಿ ನಿರ್ವಹಣೆ. ಈಗ ನೆಕ್ಸ್ಟ್ ಕಾನ್ಸೆಪ್ಟ್, ಮೊದಲ ಅಖಿಲ ಭಾರತ ರಾಜ್ಯ ಜಲ ಸಚಿವರ ಸಮ್ಮೇಳನ 2023 ಭೂಪಾಲ್.
2023 ಜನವರಿಯಲ್ಲಿ ಭೂಪಾಲ್ನಲ್ಲಿ ಜರುಗಿದ ಮೊದಲ ಅಖಿಲ ಭಾರತ ರಾಜ್ಯ ಜಲ ಸಚಿವರ ಸಮ್ಮೇಳನವು 5 ಪ್ರಮುಖ ಕ್ಷೇತ್ರಗಳ ಮೇಲೆ ಕೇಂದ್ರೀಕರಿಸುವುದ ಮೇಲೆ ಅಡಿಪಾಯ ಹಾಕಿದ್ದು, ಅವುಗಳಿಂದಲೇ ನೀರಿನ ಸುರಕ್ಷತೆ, ನೀರಿನ ಬಳಕೆ, ದಕ್ಷತೆ, ಆಡಳಿತ, ಸ್ಥಿತಿಸ್ಥಾಪಕತ್ವ, ನೀರಿನ ಗುಣಮಟ್ಟ, ಇದರ ಪರಿಣಾಮವಾಗಿ 22 ಕ್ರಿಯಾತ್ಮಕ ಶಿಫಾರಸುಗಳು ಕೂಡ ಬರ್ತವೆ. ಇವು ಈಗಾಗಲೇ ರಾಜ್ಯಗಳಾದ್ಯಂತ ನೀರಿನ ನಿರ್ವಹಣಾ ಕಾರ್ಯತಂತ್ರಗಳಿಗೆ ಮಾರ್ಗದರ್ಶನವನ್ನಾಗಿ ಅಳವಡಿಸಿಕೊಳ್ಳಲಾಗುತ್ತೆ. ಉದಯಪುರ ಸಮ್ಮೇಳನವು ಈ ಶಿಫಾರಸುಗಳ ಮೇಲೆ ಚರ್ಚೆಯನ್ನು ಕೂಡ ಆಯೋಜಿಸಿರುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ. ಪ್ರಧಾನಮಂತ್ರಿಯವರ 2ನೇ ಪ್ರಧಾನ ಕಾರ್ಯದರ್ಶಿಯಾಗಿ RBIನ ಮಾಜಿ ಗವರ್ನರ್ ಶಕ್ತಿಕಾಂತ್ ದಾಸ್ ಅವರು ನೇಮಕ. ಭಾರತೀಯ ರಿಸರ್ವ್ ಬ್ಯಾಂಕ್ನ ಮಾಜಿ ಗವರ್ನರ್ ಶಕ್ತಿಕಾಂತ್ ದಾಸ್ ಅವರನ್ನ ಪ್ರಧಾನಿ ಮೋದಿ ಅವರು 2ನೇ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡ್ತಾರೆ. ಪ್ರಧಾನಮಂತ್ರಿಯವರ 14ನೇ ಪ್ರಧಾನ ಕಾರ್ಯದರ್ಶಿ ಅವರು 2025 ಫೆಬ್ರವರಿ 22ರಂದು ಅಧಿಕಾರವನ್ನು ವಹಿಸ್ಕೊಂತಾರೆ. ಇವರ ಅಧಿಕಾರ ಅವಧಿಯು ಪ್ರಧಾನಮಂತ್ರಿಗಳ ಅಧಿಕಾರ ಅವಧಿಯೊಂದಿಗೆ ಮುಂದಿನ ಆದೇಶದವರೆಗೂ ಆಗಿರುತ್ತೆ. ಇವುಗಳಲ್ಲಿ ಯಾವುದು ಮೊದಲು ಅದು ಅನ್ವಯ ಆಗುತ್ತೆ. ಗುಜರಾತ್ ಕೇಡರ್ನ ನಿವೃತ್ತಿ IPS ಅಧಿಕಾರಿ ಒಡಿಶಾ ಮೂಲದ PK ಮಿಶ್ರಾ ಅವರು ಪ್ರಸ್ತುತ ಪ್ರಧಾನಮಂತ್ರಿಗಳ 13ನೇ ಪ್ರಧಾನ ಕಾರ್ಯದರ್ಶಿಯಾಗಿ 2019 ಸೆಪ್ಟೆಂಬರ್ನಿಂದ ಸೇವೆ ಸಲ್ಲಿಸಿರ್ತಾರೆ. ಇದೇ ಮೊದಲ ಬಾರಿಗೆ ಇಬ್ಬರು ವ್ಯಕ್ತಿಗಳು ಏಕಕಾಲದಲ್ಲಿ ಪ್ರಧಾನಮಂತ್ರಿಯವರ ಪ್ರಧಾನ ಕಾರ್ಯದರ್ಶಿಗಳಾಗಿ ಸೇವೆ ಸಲ್ಲಿಸಿರ್ತಾರೆ. ಮಿಶ್ರಾ ಮತ್ತು ಶಕ್ತಿಕಾಂತ್ ದಾಸ್ ಇವರು ಇಬ್ಬರು ಕೂಡ ಒಡಿಶಾ ಮೂಲದವರಾಗಿರ್ತಾರೆ. ನೆಕ್ಸ್ಟ್, ಭಾರತದ ಪ್ರಧಾನಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿ ಹುದ್ದೆ ಇದು ಏನು ಅಂತ ಈ ಹುದ್ದೆ ಬಗ್ಗೆ ನಾವು ನೋಡೋದಾದ್ರೆ, ಈ ಹುದ್ದೆಯು ಪ್ರಧಾನಮಂತ್ರಿಗಳ ಕಚೇರಿಯ ಆಡಳಿತಾತ್ಮಕ ಮುಖ್ಯಸ್ಥ ಹುದ್ದೆಯಾಗಿರುತ್ತೆ. ಸಾಮಾನ್ಯವಾಗಿ ಈ ಹುದ್ದೆಗೆ ನಿವೃತ್ತ ನಾಗರಿಕ ಸೇವಾಧಿಕಾರಿಯನ್ನ ನೇಮಕ ಮಾಡಿಕೊಳ್ತಾರೆ. ಕೆಲವೊಮ್ಮೆ ಭಾರತೀಯ ವಿದೇಶಾಂಗ ಸೇವೆಯ ಅಧಿಕಾರವನ್ನು ಸಹ ನೇಮಕ ಮಾಡ್ತಾರೆ. ಈ ಹುದ್ದೆಯು ಕ್ಯಾಬಿನೆಟ್ ದರ್ಜೆ ಹುದ್ದೆಯಾಗಿದ್ದು, ಆರ್ಡರ್ ಆಫ್ ಪ್ರೆಸಿಡೆಂಟ್ನಲ್ಲಿ ದೇಶದ 7ನೇ ಅತ್ಯುನ್ನತ ಹುದ್ದೆ ಕೂಡ ಆಗಿರುತ್ತೆ. ನೆಕ್ಸ್ಟ್, ಕೇಂದ್ರ ಚುನಾವಣಾ ಆಯೋಗದ 26ನೇ ಚುನಾವಣಾ ಆಯುಕ್ತರಾಗಿ ಜ್ಞಾನೇಶ್ ಕುಮಾರ್ ಅವರು. ಕೇಂದ್ರ ಚುನಾವಣಾ ಆಯೋಗದ 26ನೇ ಮುಖ್ಯ ಚುನಾವಣಾ ಆಯುಕ್ತರಾಗಿ ಜ್ಞಾನೇಶ್ ಕುಮಾರ್ ಅವರು 2020ರಂದು ಅಧಿಕಾರವನ್ನು ವಹಿಸ್ಕೊಂತಾರೆ. ಕೇಂದ್ರ ಚುನಾವಣಾ ಆಯೋಗದ 25ನೇ ಆಯುಕ್ತರಾಗಿ ರಾಜೀವ್ ಕುಮಾರ್ ಅವರು 2025 ಫೆಬ್ರವರಿ 18ರಂದು ಈ ನಿವೃತ್ತರಾದ ಹಿನ್ನೆಲೆಯಲ್ಲಿ ಈ ಖಾಲಿ ಇದ್ದ ಸ್ಥಾನಕ್ಕೆ ಜ್ಞಾನೇಶ್ ಕುಮಾರ್ ಅವರು ನೇಮಕಗೊಂಡ್ತಾರೆ. ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರ ನೇಮಕಾತಿಗಾಗಿ ಸಂಬಂಧಿಸಿದಂತೆ ಅನ್ವಯ ನೇಮಕವಾದ ಮೊದಲ ಮುಖ್ಯ ಚುನಾವಣಾ ಆಯುಕ್ತರು ಕೂಡ ಆಗಿರ್ತಾರೆ. ನೆಕ್ಸ್ಟ್, ಜ್ಞಾನೇಶ್ ಕುಮಾರ್ ಅವರ ಅಧಿಕಾರ ಅವಧಿ ನಾವು ನೋಡೋದಾದ್ರೆ, ಮುಖ್ಯ ಚುನಾವಣಾ ಆಯುಕ್ತರ ಅಧಿಕಾರ ಅವಧಿಯು 6 ವರ್ಷಗಳು ಅಥವಾ 65 ವರ್ಷಗಳಾಗಿದ್ದು, ಇವುಗಳಲ್ಲಿ ಯಾವುದು ಮೊದಲು ಅದು ಅನ್ವಯವಾಗುತ್ತೆ. ಜ್ಞಾನೇಶ್ ಕುಮಾರ್ ಅವರ ಅಧಿಕಾರ ಅವಧಿಯು 2029 ಜನವರಿ 26ರವರೆಗೆ ಇರ್ತಾ ಇದೆ. ಈ ವರ್ಷದ ಬಿಹಾರ ವಿಧಾನಸಭಾ ಚುನಾವಣಾ ಅವರ ನೇತೃತ್ವದಲ್ಲಿ ಕೂಡ ಜರುಗಿರುತ್ತೆ. ಚುನಾವಣಾ ಆಯುಕ್ತರಾಗಿ ವಿವೇಕ್ ಜೋಶಿ ನೇಮಕ. 1989ರ ಬ್ಯಾಚಿನ ಹರಿಯಾಣ ಕೇಡರ್ನ IPS ಅಧಿಕಾರಿ ವಿವೇಕ್ ಜೋಶಿ ಅವರನ್ನ ಚುನಾವಣಾ ಆಯುಕ್ತರನ್ನಾಗಿ ನೇಮಕ ಮಾಡ್ತಾರೆ. ವಿವೇಕ್ ಜೋಶಿ ಅವರು 2025 ಫೆಬ್ರವರಿ 19ರಂದು ಆಯುಕ್ತರಾಗಿ ಅಧಿಕಾರವನ್ನು ವಹಿಸ್ಕೊಳ್ತಾರೆ. ಇವರೊಂದಿಗೆ ಮತ್ತೊಬ್ಬ ಚುನಾವಣಾ ಆಯುಕ್ತರಾದ ಡಾಕ್ಟರ್ ಸುಖ್ಬೀರ್ ಸಿಂಗ್ ಸಂಧು ಅವರು ಕೂಡ 2024 ಮಾರ್ಚ್ 15ರಿಂದ ಚುನಾವಣಾ ಆಯುಕ್ತರಾಗಿ ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ. ನಿರ್ಗಮಿತ ಮತ್ತೆ 25ನೇ ಮುಖ್ಯ ಆಯುಕ್ತರಾಗಿ ರಾಜೀವ್ ಕುಮಾರ್ 2022 ಮೇ 15ರಿಂದ 2025 ಫೆಬ್ರವರಿ 18ರವರೆಗೆ ಕೇಂದ್ರ ಚುನಾವಣಾ ಆಯೋಗದ 25ನೇ ಮುಖ್ಯ ಚುನಾವಣಾ ಆಯುಕ್ತರಾಗಿ ರಾಜೀವ್ ಕುಮಾರ್ ಅವರು ಕಾರ್ಯನಿರ್ವಹಿಸುತ್ತಿರ್ತಾರೆ. ಇವರ ಅವಧಿಯಲ್ಲಿ 2022ರಲ್ಲಿ 16ನೇ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಚುನಾವಣೆಯನ್ನ, 2024ರಲ್ಲಿ 18ನೇ ಲೋಕಸಭಾ ಚುನಾವಣೆಯನ್ನ ಮತ್ತೆ ಹಲವು ರಾಜ್ಯಗಳ ವಿಧಾನಸಭಾ ಚುನಾವಣೆಗಳನ್ನ ಯಶಸ್ವಿಯಾಗಿ ಇವರು ನಡೆಸಿರ್ತಾರೆ. ನೆಕ್ಸ್ಟ್, ನರೇಗಾ ಹಬ್ಬ 2025. 2023-24ನೇ ಸಾಲಿನ ಪಂಚಾಯಿತಿಗಳಿಗೆ ನರೇಗಾ ಪ್ರಶಸ್ತಿ ಪ್ರದಾನ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ 2006 ಫೆಬ್ರವರಿ 2ರಂತೆ ಜಾರಿಗೆ ಬರುತ್ತೆ. ಗ್ರಾಮೀಣ ಕುಟುಂಬಗಳಿಗೆ ತಮ್ಮ ಊರಲ್ಲಿ ಕೆಲಸ ನೀಡಿ ಸಾಮಾಜಿಕ ಆರ್ಥಿಕ ಭದ್ರತೆ ಒದಗಿಸಿ ಅವರ ಜೀವನ ಮಟ್ಟವನ್ನು ಸುಧಾರಿಸುವಲ್ಲಿ ಮತ್ತೆ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿಪಡಿಸಲು ಬಹುಬಾಳಿಕೆಯ ಆಸ್ತಿಗಳನ್ನು ಸೂಚಿಸುವಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಬಹುಮುಖ ಪಾತ್ರವನ್ನು ವಹಿಸಿರುತ್ತೆ. ಪ್ರತಿ ವರ್ಷ ಫೆಬ್ರವರಿ 2ನ್ನು ನರೇಗಾ ದಿನವನ್ನಾಗಿ ಆಚರಣೆ ಕೂಡ ಮಾಡ್ತಾರೆ. ಈ ದಿನದಂದು ಜಿಲ್ಲಾ, ತಾಲೂಕು ಮತ್ತು ಗ್ರಾಮ ಮಟ್ಟದಲ್ಲಿ ಯೋಜನೆ ಅಡಿ ಸಕ್ರಿಯವಾಗಿ ಕೆಲಸ ಮಾಡಿದ ಸಾಧಕರನ್ನು ಗುರುತಿಸಿ ಗೌರವಿಸುತ್ತಾರೆ. ಕರ್ನಾಟಕದ ಗ್ರಾಮೀಣ ಅಭಿವೃದ್ಧಿ ಇಲಾಖೆಯಿಂದ ನರೇಗಾ ಹಬ್ಬ ಆಚರಣೆ. 2025ನೇ ಸಾಲಿನ ನರೇಗಾ ದಿನದ ಅಂಗವಾಗಿ ಕರ್ನಾಟಕ ರಾಜ್ಯ ಗ್ರಾಮೀಣ ಅಭಿವೃದ್ಧಿ ಮತ್ತೆ ಪಂಚಾಯತ್ ರಾಜ್ಯ ಸಚಿವಾಲಯವು ಬೆಂಗಳೂರಿನ ವಸಂತನಗರದ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ನರೇಗಾ ಹಬ್ಬವನ್ನು ಆಚರಣೆ ಮಾಡ್ತಾರೆ.
ಈ ಸಂದರ್ಭದಲ್ಲಿ ನರೇಗಾ ಯೋಜನೆಯನ್ನ ಅತ್ಯುತ್ತಮವಾಗಿ ಅನುಷ್ಠಾನಗೊಳಿಸಿದ ಪಂಚಾಯತ್ ರಾಜ್ ಸಂಸ್ಥೆಗಳು ಹಾಗೂ ಅನುಷ್ಠಾನ ಇಲಾಖೆಗಳಿಗೆ ಸಾಲಿನ ನರೇಗಾ ಪ್ರಶಸ್ತಿಯನ್ನ ಪ್ರದಾನ ಕೂಡ ಮಾಡ್ತಾರೆ. ಹಾಗಾದ್ರೆ 2023-24ನೇ ಸಾಲಿನ ನರೇಗಾ ಪ್ರಶಸ್ತಿಗಳು ಯಾರ್ಯಾರಿಗೆ ಸಿಕ್ಕಿದೆ ಅಂತ ನಾವು ನೋಡೋದಾದ್ರೆ, ಅತ್ಯುತ್ತಮ ಜಿಲ್ಲಾ ಪಂಚಾಯಿತಿ ಪ್ರಶಸ್ತಿ ಇದು ದಾವಣಗೆರೆ, ಬಾಗಲಕೋಟೆ, ಬಳ್ಳಾರಿ ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಸಿಕ್ಕಿರುತ್ತೆ. ನೆಕ್ಸ್ಟ್ ಅಮೃತ್ ಸರೋವರ್ ಜಿಲ್ಲಾ ಪುರಸ್ಕಾರ ಇದು ಬೆಳಗಾವಿ ಜಿಲ್ಲಾ ಪಂಚಾಯತ್ಗೆ ಸಿಕ್ಕಿರುತ್ತೆ. ಉದ್ಯೋಗ ಸೃಜನೆಯ ಅತ್ಯುತ್ತಮ ಪುರಸ್ಕಾರ ಇದು ತುಮಕೂರು ಜಿಲ್ಲಾ ಪಂಚಾಯತ್ಗೆ ಸಿಕ್ಕಿರುತ್ತೆ. ಅತ್ಯುತ್ತಮ ತಾಲೂಕು ಪಂಚಾಯಿತಿ ಪ್ರಶಸ್ತಿ ಇದು 8 ತಾಲೂಕು ಪಂಚಾಯಿತಿಗಳಿಗೆ ಸಿಕ್ಕಿರುತ್ತೆ. ಅತ್ಯುತ್ತಮ ಗ್ರಾಮ ಪಂಚಾಯಿತಿ ಪುರಸ್ಕಾರ ಇದು 31 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ಲಭಿಸಿರುತ್ತೆ. ಪಂಚಾಯತ್ ವಿಕೇಂದ್ರೀಕರಣದಲ್ಲಿ ಕರ್ನಾಟಕ ದೇಶದಲ್ಲಿ ಮೊದಲ ಸ್ಥಾನ. 2025ರ ಫೆಬ್ರವರಿ 13ರಂದು ಕೇಂದ್ರ ಸರ್ಕಾರವು ಬಿಡುಗಡೆ ಮಾಡಿರುವ ರಾಜ್ಯಗಳಲ್ಲಿನ ಪಂಚಾಯಿತಿಗಳಿಗೆ ಅಧಿಕಾರ ವಿಕೇಂದ್ರೀಕರಣದ ಸ್ಥಿತಿ ಸೂಚನಾ ಸಾಕ್ಷ್ಯಾಧಾರಿತ ಶ್ರೇಯಾಂಕ 2024 ಸ್ಟೇಟಸ್ ಆಫ್ ಡೆವಲ್ಯೂಷನ್ ಟು ಪಂಚಾಯತ್ ಇನ್ ಸ್ಟೇಟಸ್ ಅಂಡ್ ಇಂಡಿಕೇಟಿವ್ ಎವಿಡೆನ್ಸ್ ಬೇಸ್ಡ್ ರ್ಯಾಂಕಿಂಗ್ ಎಂಬ ವರದಿಯನ್ನ ಕೇಂದ್ರ ಪಂಚಾಯತ್ ರಾಜ್ ಸಚಿವರಾದ ಪ್ರೊಫೆಸರ್ SP.C. ಬಘೇಲ್ ಅವರು ನವದೆಹಲಿಯಲ್ಲಿ ಬಿಡುಗಡೆ ಮಾಡಿರ್ತಾರೆ. ಈ ವರದಿಯಲ್ಲಿ ಕರ್ನಾಟಕ ರಾಜ್ಯವು ಒಟ್ಟಾರೆ ವಿಕೇಂದ್ರೀಕರಣದ ಸೂಚ್ಯಂಕದಲ್ಲಿ ಅಗ್ರಸ್ಥಾನವನ್ನು ಕೂಡ ಪಡೆದಿರುತ್ತೆ. ಇದರೊಂದಿಗೆ ಹಣಕಾಸು ಮಾನದಂಡ ಮತ್ತು ಹೊಣೆಗಾರಿಕಾ ಮಾನದಂಡದಲ್ಲೂ ಕೂಡ ಅಗ್ರಸ್ಥಾನವನ್ನ ಪಡೆದಿರುತ್ತೆ. ಹಾಗಾದ್ರೆ ಈ ವರದಿಯನ್ನ ತಯಾರಿಸಿದವರು ಯಾರು ಅಂತ ನಾವು ನೋಡೋದಾದ್ರೆ, ಕೇಂದ್ರ ಪಂಚಾಯತ್ ರಾಜ್ ಸಚಿವಾಲಯ ಮತ್ತು ನವದೆಹಲಿಯ ಭಾರತೀಯ ಸಾರ್ವಜನಿಕ ಆಡಳಿತ ಸಂಸ್ಥೆ ವರದಿಯನ್ನ ತಯಾರಿಸಿರುತ್ತೆ. ಕೇಂದ್ರ ಪಂಚಾಯತ್ ರಾಜ್ ಸಚಿವರು ವರದಿಯನ್ನ ಬಿಡುಗಡೆ ಮಾಡಿರ್ತಾರೆ. ವರದಿ ಅಂದ್ರೆ ದೇಶದ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪಂಚಾಯಿತಿಗಳ ಒಟ್ಟಾರೆ ವಿಕೇಂದ್ರೀಕರಣ ಸೂಚ್ಯಂಕ ಮತ್ತು 6 ಉಪ ಆಯಾಮಗಳನ್ನು ಅಧ್ಯಯನ ಮಾಡಿ ವರದಿಯನ್ನ ತಯಾರಿಸಿ ಶ್ರೇಣೀಕರಿಸಲಾಗಿರುತ್ತೆ. ನೆಕ್ಸ್ಟ್ ಅದು 6 ಯಾವ್ದು ನೋಡೋದಾದ್ರೆ, ಚೌಕಟ್ಟಿನ ಮಾನದಂಡ, ಕ್ರಿಯಾತ್ಮಕ ಮಾನದಂಡ, ಹಣಕಾಸಿನ ಮಾನದಂಡ, ಹೊಣೆಗಾರಿಕೆ ಮಾನದಂಡ, ಕಾರ್ಯಕಾರಿ ಮಾನದಂಡ ಮತ್ತೆ ಸಾಮರ್ಥ್ಯ ವೃದ್ಧಿ ಮಾನದಂಡ. ನೆಕ್ಸ್ಟ್ ಕರ್ನಾಟಕ ಅರಣ್ಯ ಪಡೆಗಳ ಮಹಿಳಾ ಮುಖ್ಯಸ್ಥೆ ಮೀನಾಕ್ಷಿ ನೇಗಿ ನೇಮಕ. ಕರ್ನಾಟಕ ರಾಜ್ಯ ಅರಣ್ಯ ಪಡೆಗಳ ಮೊದಲ ಮಹಿಳಾ ಮುಖ್ಯಸ್ಥರಾಗಿ ಹಿರಿಯ IFS ಭಾರತೀಯ ಅರಣ್ಯ ಸೇವಾ ಅಧಿಕಾರಿ ಮೀನಾಕ್ಷಿ ನೇಗಿ ಅವರನ್ನ ನೇಮಕ ಮಾಡಿ ರಾಜ್ಯ ಸರ್ಕಾರ 2025ರ ಫೆಬ್ರವರಿ 20ರಂದು ಆದೇಶವನ್ನು ಹೊರಡಿಸಿರುತ್ತೆ. 1989ರ ಕರ್ನಾಟಕ ಕೇಡರ್ನ IFS ಅಧಿಕಾರಿಯಾಗಿರುವ ಮೀನಾಕ್ಷಿ ನೇಗಿ ಅವರು ಮೂಲತಃ ಉತ್ತರಾಖಂಡ ರಾಜ್ಯದವರಾಗಿರ್ತಾರೆ. ಕಳೆದ 2 ವರ್ಷಗಳಿಂದ ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿರ್ತಾರೆ. ಪ್ರಸ್ತುತ ಆ ಸೇವೆಯಿಂದ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ್ದು, ಕರ್ನಾಟಕ ರಾಜ್ಯ ಸರ್ಕಾರವು ಇದೀಗ ಕರ್ನಾಟಕ ಅರಣ್ಯ ಪಡೆಗಳ ಮುಖ್ಯಸ್ಥನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿ ನೇಮಕ ಮಾಡಿರ್ತಾರೆ. ಈ ಮೂಲಕ ಈ ಹುದ್ದೆಗೆ ನೇಮಕಗೊಂಡ ಮೊದಲ ಮಹಿಳಾ ಅಧಿಕಾರಿ ಕೂಡ ಇವರು ಆಗಿರ್ತಾರೆ. ನೆಕ್ಸ್ಟ್ 15 ವರ್ಷದ ವಾಹನಗಳಿಗೆ ಬಂಕ್ಗಳಲ್ಲಿ ಇಂಧನ ಪೂರೈಕೆ ಸ್ಥಗಿತ. ದೆಹಲಿ ಸರ್ಕಾರ 15 ವರ್ಷಗಳ ಹಳೆಯ ವಾಹನಗಳಿಗೆ ಮಾರ್ಚ್ 31ರ ನಂತರ ಇಂಧನ ಪೂರೈಸುವುದನ್ನು ದೆಹಲಿ ಸರ್ಕಾರ ನಿಲ್ಲಿಸಿರುತ್ತೆ. ರಾಷ್ಟ್ರ ರಾಜಧಾನಿಯಲ್ಲಿ ಮಾಲಿನ್ಯ ನಿಯಂತ್ರಣ ಮಾಡೋದಕ್ಕೋಸ್ಕರ ವಾಹನಗಳಿಂದ ಉಂಟಾಗುವ ಹೊಗೆ ಮಾಲಿನ್ಯ ನಿಯಂತ್ರಣಕ್ಕೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಿರುತ್ತೆ. ಹಳೆಯ ವಾಹನಗಳಿಗೆ ನಿರ್ಬಂಧ, ಸಾರ್ವಜನಿಕ ಸಾರಿಗೆ ವಿರುದ್ಧ ಚಾಲಿತ ವಾಹನಗಳ ಬಳಕೆ ಅನೇಕ ಕ್ರಮಗಳನ್ನು ಇವರು ಅಳವಡಿಸ್ಕೊಂಡಿರ್ತಾರೆ. ಪೆಟ್ರೋಲ್ ಬಂಕ್ಗಳಲ್ಲಿ ಸಾಧನವನ್ನು ಅಳವಡಿಸಿರ್ತಾರೆ. ಹೇಗಂತ ಅಂದರೆ 15 ವರ್ಷದ ಹಳೆಯ ಸಾಧನಗಳನ್ನು ಇದು ಗುರುತಿಸಿರುತ್ತೆ. ಈ ಸಾಧನಗಳು ಅಂತಹ ವಾಹನಗಳಿಗೆ ಇಂಧನ ನೀಡುವುದಿಲ್ಲ. ದೆಹಲಿಯಲ್ಲಿ ಮಾಲಿನ್ಯ ನಿಯಂತ್ರಣಕ್ಕಾಗಿ ಅತಿ ಎತ್ತರದ ಕಟ್ಟಡಗಳು, ವಾಣಿಜ್ಯ ಸಂಕೀರ್ಣಗಳು ಕಡ್ಡಾಯವಾಗಿ ಆಂಟಿ ಸ್ಮ್ಯಾಗ್ ಗನ್ ಅಳವಡಿಸಿಕೊಳ್ಳಬೇಕೆಂಬ ನಿಯಮ ಕೂಡ ಇವರು ರೂಪಿಸಿರ್ತಾರೆ. ದೆಹಲಿಯಲ್ಲಿ ಮಾಲಿನ್ಯ ನಿಯಂತ್ರಣಕ್ಕಾಗಿ 2022ರ ನಿಯಮವನ್ನು ಕೂಡ ಇವರು ಜಾರಿಗೆ ತರ್ತಾ ಇರ್ತಾರೆ. ಹೀಗೆ ನಾವು ಹೆಚ್ಚಿನ ಪ್ರಚಲಿತ ಘಟನೆಗಳ ಕ್ಲಾಸನ್ನು ಅಪ್ಡೇಟ್ ಮಾಡ್ತಿರ್ತೀವಿ. ಎಲ್ಲರೂ ಸಾಧನಾ ಶಂಕರ್ ಅಕಾಡೆಮಿ ಶಿಕಾರಿಪುರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.